ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನನ್ನೂರಿನಿಂದ ಮುದುಗಲ್ ಕೋಟೆಯನ್ನು ನೋಡಲು ತುಂಬ ಕುತೂಹಲದಿಂದ ಹೋದೆ. ಮನಸ್ಸಿಗೆ ಎಷ್ಟು ಖುಷಿಯಾಯಿತೋ ಅಷ್ಟೇ ಬೇಸರ ಕೂಡ ಆಯಿತು. ಸೈನಿಕ ಮಹತ್ವವನ್ನು ಹೊಂದಿದ ಮತ್ತು ಯುದ್ಧಗಳಿಗೆ ಸಾಕ್ಷಿಯಾಗಿ ನಿಂತಹ ಶಕ್ತಿಶಾಲಿಯಾದ ಕೋಟೆ ಇಂದು ನಿರ್ಲಕ್ಷ್ಯಕ್ಕೆ ಬಲಿಯಾಗಿರುವುದು ದುಃಖಕರವಾದಂಥ ಸಂಗತಿ. ಈ ಕೋಟೆಯು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಮಧ್ಯದ ತಂತ್ರಾತ್ಮಕ ಸ್ಥಳ. ಯುದ್ಧದ ಸಮಯದಲ್ಲಿ ಆಹಾರ ಮತ್ತು ನೀರು ಸಂಗ್ರಹಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶತ್ರುಗಳ ಚಲನವಲನವನ್ನು ಗಮನಿಸಲು ಬಹಳಷ್ಟು ಅನುಕೂಲಕರವಾಗಿರುವಂತಹ ಕೋಟೆ. ಈ ಕಾರಣದಿಂದನೇ ಹಲವಾರು ರಾಜವಂಶಗಳು ಈ ಕೋಟೆಯನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಹಳಷ್ಟು ಪ್ರಯತ್ನವನ್ನು ಮಾಡಿದವು. ಕಾಲದ ಹೊಡೆತಕ್ಕೆ ತತ್ತರಿಸಿ ಮಾನವ ನಿರ್ಲಕ್ಷ್ಯದಿಂದಾಗಿ ಕೋಟೆಯ ಗೋಡೆಗಳು ಕುಸಿದು ಅರಮನೆಯ ಅವಶೇಷಗಳು ಮೌನವಾಗಿ ತಮ್ಮ ನೋವುಗಳನ್ನು ಹೇಳುತ್ತಿವೆ. ವಿಜಯನಗರದ ಅರಸರು ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆದ ಪ್ರಸಿದ್ಧ ಯುದ್ಧ ಮುದುಗಲ್ ಯುದ್ಧ. ಈ ಮುದುಗಲ್ ಯುದ್ಧಕ್ಕೆ ಈ ಮುದುಗಲ್ ಕೋಟೆಯೇ ಪ್ರಮುಖವಾದಂಥ ಸಾಕ್ಷಿ. ಈ ಕೋಟೆ ಬರೀ ಕೋಟೆಯಲ್ಲ, ಒಂದು ಕಾಲದಲ್ಲಿ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ನಿಂತ ಕೋಟೆ. ಡೆಕ್ಕನ್ ನೆಲದ ವೀರಗಾಥೆಯನ್ನು ಮೌನವಾಗಿ ಸಾರುವ, ಅಡಿಗಲ್ಲಿನಿಂದ ಆಕಾಶದವರೆಗೆ ಎದ್ದು ನಿಂತ ಶೌರ್ಯದ ಸಂಕೇತವೇ ನಮ್ಮ ಮುದುಗಲ್ ಕೋಟೆ. ಇಲ್ಲಿ ಅರಮನೆಯ ಅವಶೇಷಗಳನ್ನು ಮತ್ತು ನೀರು ಸಂಗ್ರಹಣೆ ಮಾಡಲು ಇದ್ದಂತಹ ಬಾವಿಯನ್ನು ಕೂಡ ನಾವು ನೋಡಬಹುದು. ಇದು ಡೆಕ್ಕನ್ ಪ್ರದೇಶದ ಪ್ರಮುಖ ವ್ಯಾಪಾರ ಮತ್ತು ಸೈನಿಕ ಮಾರ್ಗಗಳ ಮಧ್ಯದಲ್ಲಿತ್ತು ಎಂದು ಹೇಳಲಾಗುತ್ತದೆ. ಶೌರ್ಯ, ತಂತ್ರ, ವಾಸ್ತುಶಿಲ್ಪ ಮತ್ತು ಇತಿಹಾಸದ ಅಪರೂಪ ಸಂಗಮವೇ ಈ ಮುದುಗಲ್ ಕೋಟೆ. ಮಧ್ಯಯುಗದಲ್ಲಿ ಈ ಕೋಟೆಯನ್ನು ಡೆಕ್ಕನ್ನ ಕೀಲಿ ಅಂದರೆ ಕೀ ಆಫ್ ಡೆಕ್ಕನ್ ಅಂತ ಕರೆಯಲಾಗುತ್ತಿತ್ತು. ಈ ಕೋಟೆ ಯಾರ ಕೈಯಲ್ಲಿತ್ತೋ ಅವರು ಡೆಕ್ಕನ್ ರಾಜಕೀಯವನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದರು ಅಂತ ಹೇಳಲಾಗುತ್ತದೆ. ಇದು ಡೆಕ್ಕನ್ ಇತಿಹಾಸದ ಅಮೂಲ್ಯವಾದಂತಹ ರತ್ನ. ಇನ್ನೂ ಅನಾವರಣಗೊಳ್ಳಬೇಕಾದಂತಹ ಅದೆಷ್ಟೋ ರಹಸ್ಯಗಳು ಈ ಕೋಟೆಯಲ್ಲಿ ಅಡಗಿವೆ ಅಂತ ಅಲ್ಲಿನ ಸ್ಥಳೀಯ ಕಥೆಗಳು ಹೇಳುತ್ತವೆ. ಇದು ಕೋಟೆಯ ಒಳಗಡೆ ಕಂಡುಬರುವ ನೀರಿನ ವ್ಯವಸ್ಥೆ. ಸಮರ್ಪಕ ಸಂರಕ್ಷಣೆ ಇಲ್ಲದ ಕಾರಣ ಐತಿಹಾಸಿಕ ಮಹತ್ವದ ಭಾಗಗಳು ಹಾಳಾಗಿ ಹೋಗುತ್ತಿವೆ. ಪ್ರವಾಸೋದ್ಯಮದ ಅವಕಾಶಗಳು ಕೈತಪ್ಪಿ ಹೋಗ್ತಾ ಇದೆ. ಈ ಕೋಟೆಯಲ್ಲಿ ಸ್ವಚ್ಛತೆಯ ಕೊರತೆ ಕೂಡ ತುಂಬ ಇದೆ. ಈ ಕೋಟೆ ಮುಂದಿನ ಪೀಳಿಗೆಗೆ ಇತಿಹಾಸವನ್ನು ತೋರಿಸುವಂತಹ ಅಮೂಲ್ಯವಾದ ಆಸ್ತಿ. ಇದು ನಮ್ಮ ಆಸ್ತಿ. ಆದ್ದರಿಂದ ಮೊದಲು ಜಾಗೃತಿ ನಮ್ಮಿಂದಾಗಲಿ. ಧನ್ಯವಾದಗಳು.